ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೆದರ್ಲ್ಯಾಂಡ್ಸ್ ವಿರುದ್ಧ ಬೃಹತ್ ಜಯ ಸಾಧಿಸಿದ ನಮ್ಮ ಭಾರತ ತಂಡ ಇನ್ನು ಸತತ ಎರಡನೇ ಬಾರಿಗೆ ಜಯ ಸಾಧಿಸಿ ಅಗ್ರಸ್ಥಾನಕ್ಕೇರಿದ ಪಾಯಿಂಟ್ ಪಟ್ಟಿಯಲ್ಲಿ ನಮ್ಮ ಟೀಂ ಇಂಡಿಯಾ. ಹೌದು ಸ್ನೇಹಿತರೆ, ಹರ್ಮನ್ಪ್ರೀತ್ ಕೌರ್ ಪಡೆ ಇದೀಗ ವರ್ಲ್ಡ್ ಕಪ್ ನಲ್ಲಿ ಮಿಂಚುತ್ತಾ ಇದ್ದಾರೆ ಮತ್ತು ಕಮಲ್ ಆದ್ರೆ ಮಾಡ್ತಾ ಇದ್ದಾರೆ. ಹೇಗಿತ್ತು ನಮ್ಮ ಟೀಂ ಇಂಡಿಯಾದ ಅಪ್ಪರ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಲೀಡ್ಸ್ ನಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ T20 ವಿಶ್ವಕಪ್ 2026ರಲ್ಲಿ ನಮ್ಮ ಭಾರತ ಮಹಿಳೆಯರ ತಂಡ ಬಂದ್ಬಿಟ್ಟು ನೆದರ್ಲ್ಯಾಂಡ್ಸ್ ತಂಡವನ್ನು ಮಣಿಸುವ ಮೂಲಕ ಸತತ ಎರಡನೇ ಜಯ ಆದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 209 ರನ್ ಆದ್ರೆ ಕಲೆ ಹಾಕಿತ್ತು. ಆನಂತರ 210 ರನ್ಗಳ ಗುರಿಯನ್ನು ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ ತಂಡ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ಗಳಿಗೆ ಸರ್ವ ಪತನಗೊಂಡಿತ್ತು. ಹೌದು ಸ್ನೇಹಿತರೆ, ಇನ್ನು ಭಾರತ ತಂಡ ತನ್ನ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ ರನ್ಗಳ ಅಂತರದಿಂದ ಗೆಲುವು ಸಾಧಿಸಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ಗೆಲುವು ಭಾರತ ತಂಡಕ್ಕೆ ಗುಂಪು ಹಂತದಲ್ಲಿ ಅಗ್ರಸ್ಥಾನ ತಂದುಕೊಟ್ಟಿದೆ ಮತ್ತು ಪಾಯಿಂಟ್ ಪಟ್ಟಿಯಲ್ಲಿ ಇದೀಗ ನಂಬರ್ 1 ಎಂದು ಹೇಳಿಕೊಟ್ಟಿದೆ ಅಂತಾನೆ ಹೇಳ್ಬಹುದು ಈ ಗೆಲುವು. ಇನ್ನು ನೆದರ್ಲ್ಯಾಂಡ್ಸ್ ನ ನಾಯಕಿಯಾದಂತಹ ಬಾಬೆಟ್ಟಿ ಲೀಡ್ ಟಾಸ್ ಗೆದ್ದು ಭಾರತವನ್ನು ಮೊದಲು ಬ್ಯಾಟಿಂಗ್ ಆದ್ರೆ ಇಳಿಸಿದರು. ಇನ್ನು ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಜೋಡಿ ಅಂತೂ ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ 70 ಬಾಲ್ಗಳಲ್ಲಿ 115 ರನ್ಗಳ ಜೊತೆ ಆಟ ನೀಡಿ ಭರ್ಜರಿ ಆರಂಭ ಆದರೆ ನೀಡಿದರು. ಶಫಾಲಿ ವರ್ಮಾ 38 ಬಾಲ್ಗಳಲ್ಲಿ 10 ಫೋರ್ಗಳ ಸಹಿತ 55 ರನ್ ಗಳಿಸಿ ಔಟ್ ಆದರು. ಅನಂತರ ಬಂದಂತಹ ಜಮೀಮಾ ರಾಡ್ರಿಗರ್ಸ್ ಜೊತೆಗೆ ಜವಾಬ್ದಾರಿ ವಹಿಸಿಕೊಂಡರು. ಇಬ್ಬರು 26 ಬಾಲ್ಗಳಲ್ಲಿ ಎರಡನೇ ವಿಕೆಟ್ಗೆ 47 ರನ್ ಆದ್ರೆ ಸೇರಿಸಿದರು. ಇನ್ನು 16ನೇ ಓವರ್ನ ಕೊನೆಯ ಬಾಲ್ ಅಲ್ಲಿ ಸ್ಮೃತಿ ಮಂದಾನ ಔಟ್ ಆದರಂತಾನೆ ಹೇಳ್ಬಹುದು. ಕಳೆದ ಪಂದ್ಯದಲ್ಲೂ ಕೂಡ ಅರ್ಧ ಶತಕ ಸಿಡಿಸಿದ ಮಂದಾನ ಇಂದು ಕೂಡ 47 ಬಾಲ್ಗಳಲ್ಲಿ 1 ಸಿಕ್ಸರ್ ಮತ್ತು 11 ಫೋರ್ಗಳೊಂದಿಗೆ 74 ರನ್ ಗಳಿಸಿ ಔಟ್ ಆದರು. ಇನ್ನು ಜಮೀಮಾ ಕೂಡ 13 ಬಾಲ್ಗಳಲ್ಲಿ 2 ಬೌಂಡರಿಗಳೊಂದಿಗೆ 19 ರನ್ ಗಳಿಸಿ ಔಟ್ ಆದರು. ಯಾಸ್ತಿಕಾ ಭಾಟಿಯಾರಿಂದ ಕೇವಲ 3 ರನ್ ಗಳಿಸಲು ಮಾತ್ರ ಸಾಧ್ಯವಾಯಿತು ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಭಾರತ ತಂಡ 168 ರನ್ ಆಗುವಷ್ಟರಲ್ಲಿ 4 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ಕೊನೆಯಲ್ಲಿ ರಿಚಾ ಘೋಷ್ ಮತ್ತು ನಾಯಕಿ ಹರ್ಮನ್ಪ್ರೀತ್ ಕೌರ್ 5ನೇ ವಿಕೆಟ್ಗೆ 15 ಬಾಲ್ಗಳಲ್ಲಿ 31 ರನ್ ಸೇರಿಸಿ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಇನ್ನು ದೀಪ್ತಿ ಶರ್ಮಾ ಇನ್ನಿಂಗ್ಸ್ ನ ಕೊನೆಯ 2 ಬಾಲ್ಗಳಲ್ಲಿ ತಲಾ 1 ಫೋರ್ 1 ಸಿಕ್ಸ್ ಆದ್ರೆ ಬಾರಿಸಿದರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಂ ಇಂಡಿಯಾ ಬ್ಯಾಟಿಂಗ್ ನಲ್ಲಿ ಕಮಲ್ ಆದ್ರೆ ಮಾಡಿತ್ತು. ಹೌದು ಸ್ನೇಹಿತರೆ, ಆನಂತರ 210 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ ತಂಡ ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ 34 ರನ್ ಏನೋ ಕಲೆ ಹಾಕಿತ್ತು. ಇದರ್ ಸಿಜರ್ಸ್ ಅವರು 16 ಬಾಲ್ಗಳಲ್ಲಿ 21 ರನ್ ಗಳಿಸಿದರು. ಹೌದು ಸ್ನೇಹಿತರೆ, ನಂದಿನಿ ಶರ್ಮಾ ಅವರು ಸಿಜರ್ಸ್ ವಿಕೆಟ್ ಪಡೆದು ಭಾರತಕ್ಕೆ ಮೊದಲನೇ ಬ್ರೇಕ್ ಥ್ರೋ ಆದ್ರೆ ತಂದುಕೊಟ್ಟರು. ಇನ್ನು ಮೊದಲನೇ ವಿಕೆಟ್ ಪತನದ ನಂತರ ನೆದರ್ಲ್ಯಾಂಡ್ಸ್ ಗೆ ಚೇತರಿಸಿಕೊಳ್ಳಲು ಅವಕಾಶ ನೀಡಲೇ ಇಲ್ಲ ಅಂತಾನೆ ಹೇಳ್ಬೋದು ನಮ್ಮ ಭಾರತದ ಬೌಲರ್ಸ್. ಹೌದು ಸ್ನೇಹಿತರೆ, ನಾಯಕಿ ಬಾಬಾ ಡಿ ಅವರು 28 ರನ್ ಗಳಿಸಿ ತಂಡದ ಗರಿಷ್ಠ ಸ್ಕೋರ್ ಎನಿಸಿಕೊಂಡರು. ಆದರೆ ನಮ್ಮ ಭಾರತದ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಶ್ರೀಶರಣಿ 4 ವಿಕೆಟ್ ತೆಗೆದ್ರೆ ಶಫಾಲಿ ವರ್ಮಾ 3 ವಿಕೆಟ್ ಮತ್ತು ನಂದಿನಿ ಶರ್ಮಾ 2 ವಿಕೆಟ್, ದೀಪ್ತಿ ಶರ್ಮಾ 1 ವಿಕೆಟ್ ಆದ್ರೆ ತೆಗೆದು ನಮ್ಮ ಭಾರತದ ಪರ ಬೌಲಿಂಗ್ ನಲ್ಲಿ ಆದ್ರೆ ಮಿಂಚಿಕೊಂಡರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.